ನೆಮ್ಮದಿಯಾಗಿರ್ಬೇಕು. ನಮಸ್ಕಾರ ಕರ್ನಾಟಕ, ಶುಭೋದಯ ಸೆಲೆಬ್ರಿಟೀಸ್. ನೆನ್ನೆ ಬ್ಲಾಗಲ್ಲಿ ಹೇಳಿದ್ದೆ, ಅದು ಮಿಸ್ ಆಯಿತು, ರೂಮ್ ಕ್ಲೀನ್ ಮಾಡೋಕ್ಕಾಗಿಲ್ಲ. ಆದರೆ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ನನ್ನ ರೂಮ್ನ ಕಂಪ್ಲೀಟಾಗಿ ಸೆಟಪ್ ಮಾಡ್ತೀನಿ ಗೈಸ್. ಒಬ್ಬನೇ ಹಾಸಿಗೆನೇ ಎತ್ತಿ ಆಚೆಗಡೆ ಹಾಕ್ತೀನಿ ಡೌಟು, ಯಾಕಂದರೆ ಸಖತ್ ವೆಯ್ಟ್ ಇದೆ, ಇದು ಸಖತ್ ಕಷ್ಟ. ಒಂದೇ ಒಂದ್ಸಲ ಎತ್ತು ಹಾಕಿದ್ದೆ, ಇವಾಗ ನೋಡೋಣ, ಟ್ರೈ ಮಾಡ್ತೀನಿ. ಗೈಸ್ ಫೈನಲಿ ಎತ್ಬಿಟ್ಟೆ. ಕ್ಯಾಮ್ರಾ, ವಿಡಿಯೋ, ಫೋನು. ಅಂದ್ಕೊಂಡಿರಲಿಲ್ಲ ಹಿಂಗೆ ಎತ್ತುತ್ತೀನಿ ಅಂತ. ಜಿಮ್ಮಿಗೆ ಬೇರೆ ಹೋಯ್ತಾ ಇರಲಿಲ್ಲ, ಟಿಫನ್ ಬೇರೆ ಮಾಡಿಲ್ಲ, ಗುರುವಾರ ಇವತ್ತು ಟಿಫನ್ ಮಾಡಲ್ಲ, ಸ್ಟ್ಯಾಮಿನೇ ಇರಲಿಲ್ಲ. ಹಿಂಗೆ ಎತ್ಬಿಟ್ಟೆ ಗೈಸ್, ಪರವಾಗಿಲ್ಲ. ಬಟ್ ವೆಯ್ಟ್ ಮಾತ್ರ ಸಗದಾಗೈತೆ. ಒಂದೊಂದು ಸಲ ಹಿಂಗೆ ಬೆನ್ನು ಹಿಡ್ಕೊಂಬಿಡುತ್ತೆ, ಅದೆಲ್ಲಿ ಹಿಡ್ಕೊಂಬಿಡುತ್ತೋ ಅಂತ ಒಂದು ಭಯ. ಮತ್ತೆ ಎತ್ಕೊಂಬರೋವಾಗ ಹತ್ರ ಬೇರೆ ಇಟ್ಬಿಟ್ಟಿದ್ದೀನಿ ಮೊಬೈಲು, ಎಲ್ಲಿ ಟಚ್ ಆಗ್ಬಿಟ್ಟು ಬಿದ್ದೋಗ್ಬಿಡುತ್ತೆ ಮೊಬೈಲು ಅಂತ ಒಂದು ಕಡೆ. ಯಪ್ಪ ರೇಜಿ ಇವನು ಹಾಸಿಗೆ ಮೇಲೆ ಮಲ್ಕೊಂಡ್ಬಿಡ್ತಾನೆ ಗೈಸ್, ಅದಕ್ಕೆ ಹುಷಾರಾಗಿ ಇಲ್ಲೇ ಇರಬೇಕು, ಇಲ್ಲ ಅಂತಂದರೆ ಇವನ್ನೆಲ್ಲ ಮಲ್ಕೊಂಡ್ಬಿಡ್ತಾನೆ ಹಾಸಿಗೆ ಮೇಲೆ. ಬನ್ನಿ ಈಗ ಇದನ್ನು ಓಪನ್ ಮಾಡಿ ಸ್ವಲ್ಪ ಬೀಳೋಣ. ಆಚೆ ಕಡೆ ಮಲ್ಕೊಳ್ಳೋದು ಸಖತ್ ಖುಷಿ ಗೈಸ್ ನನಗೆ. ಇದನ್ನ ಆಚೆನೇ ಹಾಕೊಂಡ್ಬಿಟ್ಟು ಮಲ್ಕೊಂಡ್ಬಿಡ್ಬೋದು, ಬಟ್ ಆದರೂ ಆಗಲ್ಲ ಗೈಸ್. ನೈಟ್ ಹೊತ್ತು ಚಳಿ ಜಾಸ್ತಿ. ಇದಾಯಿತು. ಆಮೇಲೆ ದಿಂಬೆಲ್ಲ ನೆನೆಸಿಟ್ಟಿದ್ದೀನಿ ಕ್ಲೀನಾಗೆ, ನೋಡಿ ಇಟ್ಟಿದ್ದೀನಿ. ನೆಕ್ಸ್ಟು ಬೆಡ್ಶೀಟ್ ಕೂಡ ನೆನೆಸಿಡಬೇಕು. ಫಸ್ಟು ಹಾಸಿಗೆ ಬಿಸಿಲಲ್ಲಿರಲಿ, ಆಮೇಲೆ ಧೂಳು ಹೊಡಿಬೇಕು ಗೈಸ್, ಚೆನ್ನಾಗಿ ಧೂಳು ಹೊಡಿತೀನಿ, ಅದೊಂದು ಹೊಡಿಬೇಕು ಇವಾಗ. ಗೈಸ್ ಇದೇನು ಗೈಸ್, ಇದು ಯಾವ ಥರ ಗೈಸ್, ಇಲ್ಲಿ ನೋಡಿ ಇಷ್ಟು ಬಿಸಿಲೈತೆ. ಹಾಂ, ಹಾಸಿಗೆ ಎಲ್ಲ ಒಣಗಿ ಹಾಕಿದ್ದೀನಿ. ಮಳೆ ಬರ್ತಾಯಿದೆ ಹೋಗ್ತೈತೆ ಗೈಸ್. ಏನು ಮ್ಯಾಟ್ರ್ ಅಂತ ಗೊತ್ತಾಗ್ತಾ ಇಲ್ಲ. ಹಾಸಿಗೆ ಎತ್ತಲ ಇವಾಗ ಬೇಡ ಅಂತ ನನಗೆ ಕನ್ಫ್ಯೂಸನ್ ಆಗಿಬಿಟ್ಟೈತೆ, ಏನು ಮಾಡಲಿ ಅಂತ ಕನ್ಫ್ಯೂಸ್ ಆಗಿಬಿಟ್ಟೈತೆ ಗೈಸ್. ಜೋರಾಗೋಯ್ತು ಗೈಸ್, ಎತ್ತಿ ಆ ಕಡೆ ಇಟ್ಬಿಡೋಣ ಅಂತ ಅನ್ನಿಸ್ತೈತೆ, ಬೆಟರು. ಇಲ್ಲ ಅಂದರೆ ಫುಲ್ಲು ನೆಂದೋಗ್ಬಿಟ್ರೆ ಕಷ್ಟ. ಇಷ್ಟೊತ್ತರೆಗೂ ಕಷ್ಟಪಟ್ಟು ಒಣಗಿದ್ದೆಲ್ಲನೂ ವ್ಯರ್ಥ. ಅಯ್ಯೋ ಬಟ್ಟೆ ಬೇರೆ ಐತೆ, ತೆಗಿಬೇಕಲ್ಲ ಗುರು. ಈ ಎತ್ಬಿಟ್ಟು ಈ ಕಡೆಗೆ ಹಾಕ್ದೆ, ನೋಡ್ರೆ ಮಳೆನೇ ನಿಂತೋಯ್ತು. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ಏನಾದರೂ ವಾತಾವರಣದಲ್ಲಿ ವೇರಿಯೇಷನ್ ಇದೆಯಾ? ಇಷ್ಟೊಂದು ವೇರಿಯೇಷನಾ? 2 ನಿಮಿಷ ಬರುತ್ತೆ, ಆಮೇಲೆ ಬಿಸಿಲು, ಆಮೇಲೆ ಮಳೆ. ಇದಕ್ಕಿದ್ದಂಗೆ ಏನೋ ಇಲ್ಲಿ ಮಳೆ ಆಯ್ತೇನೋ, ಮಳೆ ಆಯ್ತೋ ಇಲ್ವೋ ಅನ್ನೋ ಥರ. ಕಲಿಯುವ ಏನಾದರೂ ಹತ್ರ ಬಂದ್ಬಿಡ್ತಾ? ಏನೋ ಹತ್ರ ಬರುತ್ತೆ ಗೈಸ್. ಏನು ಗೊತ್ತಾ, ಏನೇನೋ ಆಯ್ತಾ ಇದೆ ಸಮಾಜದಲ್ಲಿ. ಕಲಿಯುಗ ಹತ್ರ ಬಂದಿದೆ ಅನಿಸ್ತಾ ಇದೆ ಗೈಸ್. ನಿಮ್ಗೆ ಏನೇನು ಆಸೆ ಇದೆ ಎಲ್ಲನೂ ಪೂರೈಸ್ಕೊಬಿಡಿ. ನಂದು ಒಂದು ಆಸೆ ಐತೆ, ಅದನ್ನು ಕೇಳಕ್ಕೆ ಹೋಗ್ಬಿಡಿ, ಅದಾಗುತ್ತೋ ಆಗಲ್ಲ, ಡೌಟ್ ಐತೆ. ಇವಾಗ ಬಿಸಿಲು ಬಂದಿದೆ, ಸೊ ಮತ್ತೆ ಹಾಸಿಗೆನ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀನಿ. ಆ ಗ್ಯಾಪಲ್ಲಿ ಏನಾಗೋಯ್ತು ಅಂತಂದರೆ, ಇದು ವಿಡಿಯೋ ಮಾಡ್ತಾಯಿದ್ದು ಸ್ಕ್ರೀನು ಬಿದ್ದೋಯ್ತು ಗೈಸ್. ಸೊ ಅದಕ್ಕೊಂದು ಬೇರೆ ವ್ಯವಸ್ಥೆ ಮಾಡಬೇಕು, ಮಾಡೋಣ. ನೋಡಿ ಕ್ರೇಜಿ ನೆಮ್ಮದಿಯಾದ ನಿದ್ದೆ ಮಾಡ್ತಾವನೆ ಅಂದರೆ, ಇವನಷ್ಟು ಸುಖ ಪುರುಷ ಎಲ್ಲರೂ ಇದ್ದಾರ. ಊಟ ಹಾಕಿದ್ದೀನಿ, ಆದರೂ ಅವನು ಇನ್ನೂ ಮಾಡಿಲ್ಲ. ಹೇಳಿದ್ನಲ್ಲ ಆ್ಯಟಿಟ್ಯೂಡ್ ಅಂತ. ಸೊ ಇವಾಗ ಎಲ್ಲಿಂದ ಏನು ಸ್ಟಾರ್ಟ್ ಮಾಡೋಣ ಅಂತಂದರೆ, ಆ್ಯಕ್ಚುಲಿ ಕೆಳಗಡೆ ಇನ್ನೊಂದು ಹಾಸಿಗೆ ಇದೆ ಗೈಸ್, ಅದನ್ನು ತೆಗಿಬೇಕು ಇವಾಗ ಗೈಸ್. ಹಾಸಿಗೆ ಆಚೆ ಹಾಕೋಕ್ಕಿಂತ ಮುಂಚೆ ಫಸ್ಟು ಬೆಡ್ಶೀಟ್ನ ನೀರಲ್ಲಿ ಹಾಕಿ ನೆನೆಸಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಆಮೇಲೆ ಒಣಗಾಕ್ಬಿಡೋಣ ಅಂತ. ಆಮೇಲೆ ಇಲ್ಲ ಅಂದರೆ ನೈಟ್ಗೆ ನನಗೆ ಒಚ್ಕೊಳಕ್ಕೆ ಬೆಡ್ಶೀಟ್ ಇರೋಲ್ಲ, ಸೊ ಅದನ್ನು ಒಂದು ನಾನು ಅದಕ್ಕೆ ಬಳಸ್ತಾರೆ ಲಿಕ್ವಿಡ್ ಯಾವುದು ಗೊತ್ತಾ, ಇದು ಒಂದು ಹಾಕ್ಲಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಆಮೇಲೆ ನೈಟ್ ಅಷ್ಟು ಒಣಗಿಲ್ಲ ಅಂತಂದರೆ ಒಚ್ಕೊಳಕ್ಕೆ ಯಾವುದೂ ಇರಲ್ಲ. ಎರಡು ಒಟ್ಟಿಗೆ ಹಾಕ್ಬಿಡ್ತೀನಿ ಗೈಸ್. ಅದು ಫುಲ್ಲು ಕೆಳಗಡೆ ಹೋಯ್ತು ಆರಾಮಾಗೆ ನೀರು ಹಾಕಿದ ತಕ್ಷಣ. ಎರಡು ಹಾಕ್ಬಿಡ್ತೀನಿ ನಾನು. ಮತ್ತೆ ಇನ್ನೊಂದು ದಿವಸ ಇನ್ನೊಂದು ಹಾಕ್ತೀನಿ ಅಂತಂದರೆ ನಾನು ಬೇಕಾದ್ರೆ ಮರ್ತೇ ಹೋಗ್ಬಿಟ್ಟಿರ್ತೀನಿ ಅದನ್ನ, ಅಷ್ಟು ಲೇಜಿ. ಅದಕ್ಕೋಸ್ಕರ ಇವತ್ತೇ ಹಾಕ್ಬಿಡ್ತೀನಿ. ಯಾಕೆ ಬೇಕು, ಒಣಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟು, ಸೂರ್ಯನ ಮೇಲೆ ಒಂದು ನಂಬಿಕೆ. ಯಾಕೆ ಚಿನ್ನ ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ಇವಾಗ ಈ ಹಾಸಿಗೆ ತೆಗೆಯೋಣ, ಬಿಸಿಲು ಬಂದಿದೆ, ಹಾಕ್ಬಿಡೋಣ ಬನ್ನಿ.
ಇದು ಸಿಂಗಲ್ ಹಾಸಿಗೆ ಗೈಸ್, ಅಷ್ಟೊಂದೇನು ವೆಯ್ಟ್ ಇಲ್ಲ. ಇದನ್ನ ಆರಾಮಾಗಿ ಎತ್ಬಿಟ್ಟು ಹಾಕ್ಬೋದು. ಸಿಂಗಲ್ ಹಾಸಿಗೆ ಇದು. ನಾನು ಅದೇ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಮಂಚ ಆಚೆ ಹಾಕ್ಬಿಟ್ಟು ಬರೀ ಸಿಂಗಲ್ ಹಾಸಿಗೆಲಿ ನೆಲದ ಮೇಲೆ ಅಂದರೆ ಕೆಳಗಡೆ ಹಾಕ್ಕೊಂಡು ಕ್ಲೀನಾಗಿ ಮಲ್ಕೊಳ್ಳೋಣ. ರೂಮ್ ಸ್ವಲ್ಪ ಫ್ರೀ ಆಗುತ್ತೆ, ಸ್ಕ್ರೀನ್ ಎಲ್ಲ ಒಳಗಡೆನೇ ಹಾಕ್ಕೊಂಡು ವೀಡಿಯೋ ಮಾಡ್ಕೋಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ಆ ಥರ. ಬಟ್ ಏನಾಗುತ್ತೆ ಅಂತಂದರೆ ಆಚೆ ಕಡೆ ಹಾಕ್ಬಿಟ್ರೆ ನೀವು ಮಂಚ ಕೊಟ್ಟಿರೋದು ಏನಕ್ಕೋ ಅಂತ ನಮ್ಮಪ್ಪ ಬಾಯಿಗೆ ಬಂದಂಗೆ ಬೈತಾರೆ. ಇನ್ನೊಂದು ಆ ಮಂಚದ ಮೇಲೆ ನಾನು ಮಲ್ಗೋಕ್ಕಿಂತ ಜಾಸ್ತಿ ಕ್ರೇಜಿ ಮಲ್ಗ್ತಾ ಇರ್ತಾರೆ. ಅವ್ನಿಗೆ ಮಂಚ ಇದ್ಬಿಟ್ರೆ ಸಾಕು, ಹಾಸಿಗೆ ಇದ್ಬಿಟ್ರೆ ಸಾಕು. ಹಾಸಿಗೆ ಮೇಲೆ ಒಂದು 10 ಸಲ ಮಲ್ಕೊಂಡವನೇ ನೀರು ಹಾಕಿ ಎಬ್ಬಿಸಿದ್ದೀನಿ. ಅವನಿಗೆ ಹಾಸಿಗೆ ಸಿಕ್ಬಿಟ್ರೆ, ಇರೋ ಜಾಗ ಸಿಕ್ಬಿಟ್ರೆ ಮಲ್ಕೊಂಡ್ಬಿಡ್ತಾನೆ. ಈಗ ಮಂಚ ಆಚೆ ಹಾಕ್ಬೋದು, ಬಟ್ ಇಲ್ಲಿವರೆಗೂ ಆಕ್ಯುಪೈ ಆಗಿಬಿಡುತ್ತೆ. ಅದು ಸ್ವಲ್ಪ ನೀಟಾಗಿ ಇರ್ಬೋದು. ಯೋಚನೆ ಮಾಡ್ತಾ ಇದ್ದೀನಿ ಗೈಸ್, ನೋಡೋಣ ಏನಾಗುತ್ತೆ. ಬಟ್ ಅದೇನಂದರೆ ಅದನ್ನು ಸ್ಕ್ರೂ ಡ್ರೈವರಲ್ಲೇ ಬಿಡಿಸ್ಬೇಕು ಎಲ್ಲ ಒಂದೊಂದು ಪಾರ್ಟ್ಸು. ನಾವು ಫುಲ್ ಪಾರ್ಟ್ಸು ನಾನು ಒಬ್ಬನೇ ಎತ್ತಿ ಹಿಂಗೆ ಆಚೆ ಹಾಕ್ತೀನಿ ಅಂತಂದರೆ ಅದು ಅರ್ಥ ಆಯ್ತು ಅನ್ಸುತ್ತೆ. ಗೈಸ್ ನಿಮ್ಗೊಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ. ಇವಾಗ ಎಕೋ ಕೇಳಿಸುತ್ತೆ, ನಾನು ಹೊಡೆಯೋ ಸೌಂಡು ಎಲ್ಲೆಲ್ಲಿ ಕೇಳಿಸುತ್ತೆ ನೋಡ್ಕೊಳ್ಳಿ. ಬೇಕಾರೆ ಕೇಳಿಸ್ತಾ ನಾನು ಹೊಡಿತಾರ ಇದ್ರ ದೊಡ್ಡದಾಗ ಎಕೋ ಕೇಳಿಸಿಲ್ಲ, ಬಟ್ ಈ ಕಡೆ ಕೊಡಿದ್ರೆ ಸೌಂಡ್ ಅಲ್ಲಿ ಕೇಳಿಸ್ತೈತೆ. ಇದರಲ್ಲಿ ಹೆವಿ ಧೂಳೈತೆ ಗೈಸ್. ಆದರೆ ಯಾಕೆಂದರೆ ಕೆಳಗಡೆ ಇಟ್ಟಿದ್ವಾ, ಇಲ್ಲಿಂದ ಇಲಿ ಬರುತ್ತೆ ಗೈಸ್. ನನ್ನ ರೂಮ್ಗೆ ಬರುತ್ತೆ. ಏನು ಬೇರೆ ಐಟಮ್ಸ್ ಏನೂ ಕಚ್ಚಲ್ಲ. ಏನೋ ಬೆಲ್ಲ ಇಟ್ಟಿದ್ರೆ ಏನಾದರೂ ಇಟ್ಟಿದ್ರೆ ಅದನ್ನ ಕಚ್ಕೊಂಡು ತಿಂದ್ಕೊಂಡು ಹೋಗ್ಬಿಡುತ್ತೆ. ಇವನವನೇ ವೇಸ್ಟು, ಏನಕ್ಕೆ ಹಿಡಿಯೋದೇ ಇಲ್ಲ ಅವನು. ಗೈಸ್ ನೆಕ್ಸ್ಟು ಈ ಬೀರು ಮೇಲ್ಗಡೆ ಇರೋದು ಇಳಿಸ್ಬೇಕು. ಮಂಚದ ಕೆಳಗಡೆ ಇನ್ನೊಂದು ಕೆಲವೊಂದು ಸ್ವಲ್ಪ ಐಟಮ್ಸ್ಗಳಿದ್ದಾವೆ. ಆಮೇಲೆ ಟಿ ವಿ ಮತ್ತು ಗ್ಯಾಸ್ ಇದ್ದಾವೆ. ಸೊ ಇವೆಲ್ಲ ಇದ್ದಾವೆ. ಅದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲೊಂದು ಟೇಬಲ್ ಇದೆ. ಈ ಟೇಬಲ್ ಮೇಲ್ಗಡೆ ಇದ್ದಿದ್ದು ಈ ಬೆಡ್ಶೀಟ್ನ ತೊಗೊಂಡು ಅಲ್ಲಿ ಕಸ ಗುಡಿಸ್ಕೊತೀನಿ. ಈ ಪ್ಲೇಸಲ್ಲಿ ಕಸ ಗುಡಿಸ್ಕೊಂಡು ಇಲ್ಲೇ ಹಾಸ್ಬಿಟ್ಟು ಆ ಐಟಮ್ಸ್ ಎಲ್ಲ ತೊಗೊಬಂದು ಇಲ್ಲಿ ಹಾಕ್ಬಿಡ್ತೀನಿ. ಯಾಕಂದರೆ ನೆಲದ ಮೇಲೆ ಹಾಕೋದು ಬೇಡ ಅಂತ. ಸೊ ಅದು ಹಾಕಾದಾದ್ಮೇಲೆ ಒಂದೊಂದೇ ಇದು ಮಾಡಬೇಕು. ಯಾಕಂದರೆ ನಾವೇನಾದರೂ ಆ ಕಡೆ ಈ ಕಡೆ ಪ್ಲ್ಯಾನ್ ಮಾಡ್ಬೇಕಂತಂದರೆ ಮೇಲ್ಗಡೆ ಬೀರು ಮೇಲ್ಗಡೆ ಇರೋದು ಏನೂ ಇರಬಾರ್ದು, ಎಲ್ಲ ಬಿದ್ದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಇವಾಗ ಕಸ ಗುಡಿಸ್ಬಿಟ್ಟು ಇದನ್ನು ಹಾಕೋಣ ಬನ್ನಿ. ನಿಮ್ಮನ್ನು ಯಾಕೆ ಬನ್ನಿ ಅಂತ ಇದ್ದೀನಿ, ಅದು ಹಂಗೆ ಫ್ಲೋ ಅಲ್ಲಿ ಬಂದ್ಬಿಡುತ್ತೆ. ನೀವು ಜಸ್ಟ್ ನೋಡಿ ಅಷ್ಟೇ. ಇಷ್ಟು ಮಂಚದ ಮೇಲೆ ಸ್ಟ್ಯಾಂಡ್ ಇಟ್ಟಿದ್ದೀನಿ, ಅದ್ರ ಮೇಲೆ ನಾನು ನಿಂತ್ಕೊಂಡಿದ್ದೀನಿ. ಇವಾಗ ಅಲ್ಲಿಂದ ನಿಮಗೆ ಬೀರು ಮೇಲ್ಗಡೆ ಏನೇನಿದೆ ಅಂತ ನೋಡ್ಕೊಳ್ಳಿ. ಫಸ್ಟು ಇದು ನನ್ನ ಫೇವ್ರೆಟ್ ಬ್ಯಾಗ್ ಗೈಸ್. ಅವಾಗ ಟ್ರಿಪ್ಪಿಗೆ ಜಾಸ್ತಿ ಹೋಗ್ತಾ ಇದ್ದೆ, ಅವಾಗ ತೊಗೊಂಡಿದ್ದು. ಇವಾಗ ಯಾವ ಟ್ರಿಪ್ಗೂ ಹೋಗ್ತಾ ಇಲ್ಲ, ಯಾಕಂದರೆ ಯಾವ ಹುಡುಗರು ಇಲ್ಲ. ಗೈಸ್ ಮೋಟ್ರ್ ಆನ್ ಮಾಡಿಬಿಟ್ರೆ ನೀರು ತುಂಬ ಹೋಗ್ತೈತೆ ನೋಡಿ. ನೋಡ್ರೆ ಮನೇಲೇ ಇಲ್ವಂತೆ. ನಮ್ಮ ಅಕ್ಕೆ ಮೋಟ್ರ್ ಆಫ್ ಮಾಡಿ ಅಂತಂದ್ರೆ ಒಂದು ನಿಮಿಷ ಕೆಳಗಡೆ ಬಂದು ಆಡ್ಸ್ಕೊಂಡ್ಬಿಡಿ ಅಂತಂದರೆ ನಾನೇ ಶಾಕ್ ಆಗೋದೆ. ಒಂದು ನೀರು ವೇಸ್ಟ್ ಆಗ್ತಾಯಿದೆ ಗೈಸ್. ಅವರೆಲ್ಲ ಕ್ರಾಸ್ಗೆ ಹೋಗಿದ್ದಾರಂತೆ. ಅಂದರೆ ನಾನು ಮಲ್ಕೋಗ್ಬಿಟ್ಟಿದ್ದಿದ್ರೆ ಅಷ್ಟೇ ಕತೆ. ನೀರೆಲ್ಲ ಇಂದ ಆಗ್ಬಿಟ್ಟಿರೋದು. ನಮ್ಮ ಮನೇನ ಒಂದು 10 ಸಲ ಡೈಲಿ ಎತ್ತಿಳಿದ್ಬಿಟ್ರೆ ಸಾಕು, ಅದೇ ಬಿಗ್ಗೆಸ್ಟ್ ಎಕ್ಸಸೈಸು. ಹೊಟ್ಟೆ ಕರ್ಬಿಡುತ್ತೆ ಫುಲ್ಲು. ಗೈಸ್ ನೀರು ಹಿಂಗೆ ಹೋಗ್ತೈತೆ ಅಂದರೆ ಇವ್ರ ಸೀಟ್ ಮೇಲಂತೂ ಮಳೆ ಬಿದ್ದಂಗೆ. ಇವ್ರೊಂದ್ಸಲ ಮಳೆ ಬೀಳ್ತೈತೆ ಅಂತ ಅಂದ್ಕೊಂಡು ಆಚೆ ಬಂದ್ಬಿಟ್ಟಿದ್ರು. ನೋಡಿದ್ರೆ ಅದು ನಮ್ಮ ಟ್ಯಾಂಕ್ ತುಂಬೋಗಿರುತ್ತೆ ಸೌಂಡು. ಸೊ ಇವಾಗ ಏನು ಮಾಡೋಣ ಅಂತಂದರೆ ಅಟ್ಲೀಸ್ಟು ಬೆಡ್ಶೀಟ್ ನೆನೆಸಿಟ್ಟಿದೆ, ಅದನ್ನು ಸ್ವಲ್ಪ ಒಗೆದ್ಬಿಡೋಣ. ಅದಕ್ಕೆ ಸ್ವಲ್ಪ ನೀರು ಖರ್ಚಾಗುತ್ತೆ. ಹೆಂಗೋ ಕೊಳಯಲ್ಲಿ ಬಿಡೋಣ. ಇಲ್ಲಿ ಇಷ್ಟು ವೇಸ್ಟ್ ಆಗೋದು ಬದಲು ಅದಾದ್ರೂ ಕೆಲಸ ಆಗಲಿ. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾ. ನೋಡಿ ಇಲ್ಲಿ ನೋಡಿ ಎಲ್ಲ ಚೇಚೆ. ಇಲ್ಲಿಂದ ಹಾಸಿಗೆಗೆ ಹೋಗೋದು ಬೇಡಪ್ಪ ಸ್ವಾಮಿ. ಹೆಂಗೋ ಅಲ್ಲೇ ಹೋಯ್ತೈತೆ. ಬೆಡ್ಶೀಟ್ನ ಇದು ಮಾಡಿಬಿಟ್ಟು ಹಾರಾಕ್ಬಿಟ್ಟು ಆಮೇಲೆ ಬರ್ತೀನಿ ಗೈಸ್. ದಿಂಬು ಮತ್ತು ಬೆಡ್ಶೀಟು ಎರಡೂ ಹೋಗ್ದು ಒಣಗಾಕ್ಬಿಟ್ಟೆ. ನೋಡಿ ಪಳ 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 ಅಂತ ಇಲ್ವ ದಿಂಬುಗಳು. ಬಿಸಿಲು ಇವು ಬಂದ್ಬಿಟ್ರೆ ಸಾಕು ಗೈಸ್. ಬಿಸಿಲು ಯಾಕೋ ಬರ್ತಾಯಿಲ್ಲ, ಮಳೆ ಬರೋ ಥರ ಐತೆ. ಇದನ್ನ ಯಾಕೆ ಇಲ್ಲ ಹಾಕಿದ್ದೀನಿ, ಎಲ್ಲ ಹಾರಾಕ್ಬೋದಾಯಿತು. ಬಟ್ ಸ್ವಲ್ಪ ವೆಯ್ಟ್ ಜಾಸ್ತಿ ಐತೆ ಇವಾಗ ಕಂಬಳಿಗಳು, ಅದಕ್ಕೆ ದಾರ ಗಿರ ಕಟ್ಟಾಗ್ಬಿಡುತ್ತೆ ಅಂತ. ಆಮೇಲೆ ಇನ್ನೊಂದು ಹಾಸಿಗೆ ಅಕಸ್ಮಾತ್ ಜೋರಾಗಿ ಮಳೆ ಗಿಳೆ ಬಂತು ಅಂತಂದರೆ ಹಾಸಿಗೆನ ಟಕ್ಕಂತ ಎತ್ಕೊಂಬರೋವಾಗ ಅದು ಅಡ್ಡ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲ ಹಾಕಿಲ್ಲ. ಇನ್ನು ಏನು ಪೇಂಟಿಂಗ್ ಇದೆ ಅಂತಂದರೆ ಈ ಡ್ರೈಯರ್ದು ಎಲ್ಲ ತೆಗ್ದು ಡಿವೈಡ್ ಮಾಡ್ತಾ ಇದ್ದೀನಿ. ನೋಡಿ ಹೆಂಗೆ ಕಸ ಆಗ್ಬಿಟ್ಟೈತೆ. ಸೊ ಯಾವ್ದು ಬೇಕೋ ಅದನ್ನು ಮಾತ್ರ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟಿದ್ದೀನಿ. ಒಂದೊಂದೇ ಮಾಡ್ತಾ ಇದ್ದೀನಿ. ನಿಮಗೆ ಇದೆಲ್ಲ ತೋರಿಸ್ಕೊಂಡ್ರೆ ವೀಡಿಯೋ ಫುಲ್ಲು ಬೋರ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಮೇನ್ ಎಲಿಮೆಂಟ್ಸ್ ಯಾವುದಿದೆ ಅದು ಮಾತ್ರ ಮಾಡ್ತಾ ಇದ್ದೀನಿ. ಇನ್ನು ಬೀರು ಕೆಳಗಡೆ ಏನಿದೆ ಅಂತ ನೋಡಬೇಕು. ಈ ಕಬೋರ್ಡ್ದಂತೂ ಬಟ್ಟೆ ತೆಗ್ದು ಐರನ್ ಮಾಡಿರೋದು ಪಕ್ಕದ ನೆಕ್ಸ್ಟ್ ಬ್ಲಾಗಲ್ಲೇ ನಿಮಗೆ. ಒಂದು ಬ್ಯಾಗ್ ಅಂತೂ ಇದು ಸಾಲಲ್ಲ.
ನಿನ್ ರೂಮ್ ಕ್ಲೀನಿಂಗ್ನೇ ನೋಡ್ಬೇಕೇನಪ್ಪ ನಾವು ಅಂತಂದ್ರೆ ದಯವಿಟ್ಟು ನೋಡ್ಕೊಬಿಡಿ. ಅಂದ್ರೆ ಎಷ್ಟು ಕಷ್ಟಪಡ್ತಾ ಇದೀನಿ ಅಂತ ನೀವು ನೋಡ್ಕೊಳ್ಳಿ. ಬ್ಯಾಚುಲರ್ಸ್ ಯಾರ್ಯಾರು ನೋಡ್ತಾ ಇದೀರೋ ಈ ಬ್ಲಾಗ್ನ ಅವ್ರಿಗೆ ಇದೆಲ್ಲ ಅಂದ್ರೆ ಸಿಂಪಲ್ ವಿಷಯ ಆಗ್ಬಿಡುತ್ತೆ. ಇವೆಲ್ಲ ನಾವು ಮಾಡ್ತೀವಿ ಅಂತ. ಬಟ್ ನಾನು ಇಷ್ಟು ಕೆಲಸ ಮಾಡಲ್ಲ, ಅದು ಮಾಡ್ತಾ ಇದ್ದೀನಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ ಅಂತ, ನೀಟಾಗಿ ಮೇಂಟೆನೆನ್ಸ್ ಮಾಡ್ತಾ ಇದ್ದೀನಿ ನನ್ನ ರೂಮ್ನ ಅಂತ ಅಷ್ಟೇ ಮ್ಯಾಟ್ರು. ಸೊ ಇನ್ನು ಇಲ್ಲಿ ಏನೇನು ಇಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ದೇವ್ರ ಮನೆ ಎಲ್ಲ ಶಿಫ್ಟು, ದೇವರೆಲ್ಲ ಒಂದು ಕಡೆಗೆ ಇಡಬೇಕು. ಎಲ್ಲ ದೇವ್ರುಗಳು ಒಂದೊಂದು ಕಡೆ ಅವರೇ. ಸೊ ಅವ್ರನ್ನೆಲ್ಲರೂ ಒಂದೇ ಕಡೆಗೆ ಹಾಕಬೇಕು ಅನ್ನೋದು ಒಂದು ಪ್ಲ್ಯಾನ್ ಇದೆ ಗೈಸ್. ಎಂಥ ಟೈಮಲ್ಲಿ ಮಳೆ ಎಂಟ್ರಿ ಕೊಡ್ತೈತೆ ಅಂತಂದರೆ ಇದೆಲ್ಲ ಇಲ್ಲಿ ಹಾಕ್ಕೊಂಡು ಇದೆಲ್ಲ ಇಲ್ಲಿ ಮಾಡ್ಕೊಂಡಿದ್ದೀನಿ. ಇವಾಗ ಮಳೆ ಎಂಟ್ರಿ ಕೊಡ್ತೈತೆ. ಎಷ್ಟೆಷ್ಟು ಎತ್ಕೊಂಬರ್ಬೇಕಂದ್ರೆ ಇವಾಗ ಆ ಕಡೆ ಬೆಡ್ಶೀಟು, ಇದು ಈ ಕಡೆ 2 ಹಾಸಿಗೆ ಎಲ್ಲಿ ಇಡಬೇಕು ಅನ್ನೋದು ಗೊತ್ತಾಯ್ತಿಲ್ಲ ಇವಾಗ ನನಗೆ. ನೋಡೋಣ ಏನು ಮಾಡಬೇಕು ಅನ್ನೋದು ಗೊತ್ತಾಯ್ತಿಲ್ಲ ಗೈಸ್. ಈ ಚೇರ್ ಮೇಲೆ ಇಡಬೇಕು ಅಷ್ಟೇ ಇಟ್ಟರೆ, ಬಟ್ ಹಾಸಿಗೆಗಳು ಎಲ್ಲಿ ಇಡಲಿ ಗೈಸ್? ಮಂಚದ ಮೇಲೆ ಹಾಕ್ಬೇಕಷ್ಟೇ ಇವಾಗ. ಸೊ ಅದಕ್ಕೆ ಬೆಡ್ಶೀಟ್ ನೀವು ಚೇರ್ ಮೇಲೆ ಹಾಕೋಬಹುದು, ಬಟ್ ಹಾಸಿಗೆ ಹಾಕಕ್ಕೆ ಆಚೆಗಡೆ ಎಲ್ಲೂ ಜಾಗ ಇಲ್ಲ. ಸೊ ಅದೆರಡು ಹಾಸಿಗೆಯನ್ನು ತಗೊಬಂದು ಇಲ್ಲಿ ಹಾಕೊಂಡ್ಬಿಡ್ಬೇಕು. ಜರಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಸ್ವಲ್ಪ, ಬಟ್ ಇಟ್ಸ್ ಓಕೆ, ಏನಾದರೂ ಒಂದು ಮಾಡುವ. ಇಂದ ಒಣಗಿದ್ದೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ಸೊ ಎತ್ಕೊಂಬರೋದು ಬೆಟರು. ಏನು ವೆಯ್ಟ್ ಹೆಂಗೆ ಎತ್ತಿದಿಲ್ಲ ಗೊತ್ತಾ? ಬೆಡ್ಶೀಟ್ ಎತ್ಕೊಬರೋಣ. ಬೆಡ್ಶೀಟ್ ಇಲ್ಲಿ ಹಾಕ್ಬೋದು. ದಿಂಬೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಒಣಗಿದಾವೆ. ಅಂದರೆ ಸ್ವಲ್ಪ ಲೈಟ್ ವೆಯ್ಟ್ ಇರೋದ್ರಿಂದ ಸ್ವಲ್ಪ ಒಣಗಿದಾವೆ. ಮಳೆ ಜೋರಾಗೋಯ್ತು ಇವಾಗ. ಜಸ್ಟ್ ಮಿಸ್ಸು, ನಾನೇನಾದರೂ ತಗೊಂಡ್ಬಂದಿರಲಿಲ್ಲ ಅಂದಿದ್ರೆ. ಭರ್ಜರಿ ರೈಲು ನೋಡಿ, ನಾವು ಬರೀ ಅದೇ ಬಡ್ಕತಾ ಇದ್ರು. ಆ ಪಾಲ್ ಕಟ್ ಹಾಕಿದ್ರು, ಮಳೆ ಬಂದಿದ್ದೆ ಅದಕ್ಕೆ ಬಡ್ಕತಾ ಇದ್ರು. ನಮ್ಮ ಕ್ರೇಜಿ ಏನೋದ, ನಾನೇ ಬೈಕ್ ಕಳಿಸ್ಬಿಟ್ಟೆ ಕ್ರೇಜಿ ಕೊಡಿ. ನೀನು ಹಾಸ್ಗೆ ಬಂದು ಬರ್ಕೊಂಡವನೇ, ಹಾಸ್ಗೆ ಆಗ್ತಾಗಿಲ್ಲ. ಇವತ್ತಾಗಲ್ಲ ಈ ರೂಮ್ ಕ್ಲೀನ್ ಅಂದು ಗೈಸ್. ಹೊಟ್ಟೆ ತುಂಬ ಹಶ್ವಾಗ್ತಾ ಇದೆ, ಅದಕ್ಕೆ ಊಟ ಮಾಡ್ಕೊಂಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಊಟ ಮಾಡ್ಕೊಂಬಂದು ಆಮೇಲೆ ಕೆಲಸ ಶುರು ಮಾಡೋಣ. ಚಿನ್ನದ ಉಂಗುರ ಸಿಗ್ತಾ ಇಲ್ಲ ಗೈಸ್. ಚಿನ್ನದ ಉಂಗುರ ಬಿಟ್ಬಿಟ್ಟು ಬೇರೆದೆಲ್ಲ ಸಿಗ್ತೈತೆ ಗೈಸ್. ಕ್ರೇಜಿನ ಇನ್ಮೇಲಿಂದ ಹೊರಗಡೆನೆ ಮಲಗಿಸ್ಬೇಕು ಗೈಸ್. ಏನಾದರೂ ಒಂದು ಪ್ಲ್ಯಾನ್ ಕೊಡಿ ನನಗೆ, ಏನು ಮಾಡ್ಬೋದು ಅಂತಂದ್ಬಿಟ್ಟು. ನನಗೆ ಒಂಥರ ಬೇಜಾರಾಗುತ್ತೆ. ಅವನು ಬಾಗಿಲು ಬಂದು ಕೆರೆದಿ ನೋಡಿ ಹೆಂಗೆ ಮಾಡ್ಬಿಟ್ಟು ಅವನೇ ಬಾಗಿಲನ್ನ. ಈ ಮಳೆ ಬರುತ್ತಲ್ಲ ಆ ಟೈಮಲ್ಲಿ ಕೆರೆದಿ ಹಾಳು ಮಾಡ್ಬಿಡ್ತಾನೆ ಹಿಂಗೆ. ಸೊ ನಂಗೆ ಅಷ್ಟೊಂದು ಕೆರಿತಾ ಇದ್ರೆ ಈ ಒಂಥರ ಇರಿಟೇಟ್ ಆಗಿಬಿಟ್ಟು ಒಳಗಡೆ ಬಿಟ್ಕೊಬಿಡ್ತೀವಿ. ಬಟ್ ನನ್ನ ರೂಮಲ್ಲಿ ಗಲೀಜು ಎಷ್ಟಿದೆಯೋ ಅಷ್ಟೇ ಕೂದಲು ಗೈಸ್, ಫುಲ್ಲು ಕೂದಲು. ಅದಕ್ಕೆ ಅವನಿಗೆ ಹೊರಗಡೆ ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕು, ಅದನ್ನು ರೂಢಿ ಮಾಡಿಸ್ಬೇಕು. ಬಟ್ ಬೆಚ್ಚಿಗೆ ಏನಾದರೂ ಒಂದು ಮಾಡಬೇಕು. ಒಂದು ಚಿಕ್ಕ ಹಾಸಿಗೆ ಬರುತ್ತೆ, ಅದು ತಗೊಂಡು ಹಾಕ್ಬಿಟ್ರೆ ಅಲ್ಲೇ ಮಲ್ಕೋತಾನೆ. ಆದರೂ ಗಾಡಿ ಸೌಂಡ್ ಬಂದ್ಬಿಟ್ರೆ ಅಷ್ಟೇ ಬಂದ್ಬಿಡ್ತಾನೆ. ಅವನಿಗೆ ಒಂದು ಸೇಫ್ಟಿ ಥರದ್ದು ಏನಾದರೂ ಮಾಡಬೇಕು ಗೈಸ್. ಹಿಂದೆಗಡೆ ಒಂದು ಮಾರ್ಕ್ ಆಗೈತೆ, ಕಾಣಿಸ್ತೈತಾ? ಎಲ್ಲ ಧೂಳು ಕೆಡು ತಿನ್ನಲ್ಲ ಅಂತ ಅಂದ್ಬಿಟ್ಟು ಇದನ್ನು ತೆಗ್ದೆ ಗೈಸ್. ಇದ್ರ ಜೊತೆಗೆ ಪೇಂಟು ಬಂದ್ಬಿಡೋದ ಸಮೇತ ಕಿತ್ಕೊಂಡು. ನಮ್ಮ ಅಪ್ಪ ನೋಡಿದ್ರೆ ಅಷ್ಟೇ ಬೈದಾಕ್ಬಿಡ್ತಾರೆ ಗೈಸ್. ಐಫೋನ್ ಸ್ಟೋರೇಜ್ ಫುಲ್ ಆಗ್ಬಿಡ್ತು. ಸೊ ಈ ವಿಡಿಯೋ ತುಂಬ ಲೆಂತ್ ಇದೆ. ಅದರಲ್ಲೂ ಈ ಸ್ನ್ಯಾಪ್ಚಾಟ್ ಗೈಸ್ ಯೂಸ್ ಮಾಡ್ತಾ ಇದ್ರೆ 3 GB ಆಗೈತೆ ಗೈಸ್ ಸ್ಟೋರೇಜ್ ಅದ್ರದ್ದು. ಫೋಟೋಸು 56 GB. ಯಪ್ಪ ಸ್ವಾಮಿ, ಫೋಟೋಸ್ ಏನು ಅಷ್ಟೊಂದು ಇಲ್ಲೇ ಇಲ್ಲ ನನ್ನ ಹತ್ರ. ಯಾಕೆ ಅಷ್ಟು ಆಗೈತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗೈಸ್. 128 GB ತಗೋಬೇಡ್ದು ಗೈಸ್, ಹೋಗೈತೆ. ಮತ್ತೆ ನಾನು ಹಾಕಿದ್ರೆ ಮತ್ತೆ ಎಲ್ಲಾದ್ರೂ ಇನ್ನೊಂದು ಕಡೆ ಆಗುತ್ತೆ. ಸೊ ಇದ್ರದ್ದನ್ನ ಎಲ್ಲ ತೆಗ್ದು ಬೇರೆ ಕಡೆ ನೀಟಾಗಿ ಇಡ್ತೀನಿ. ಇನ್ನು ಅರ್ಧ ಗಂಟೆ ಇದೆ 6 ಗಂಟೆಗೆ. ಸೊ ಏನು ಮಾಡೋಣ ಅಂತಂದರೆ ಎಲ್ಲ ಕಸ ಗುಡಿಸ್ಬೇಕು. ಇಲ್ಲ 6 ಗಂಟೆ ಮೇಲೆ ಕಸ ಗುಡ್ಸಂಗಿಲ್ಲ. ಒಂದು ವೀಡಿಯೋ ಮಾಡಬೇಕು, ಡೈಲಿ 6 ಗಂಟೆಗೆ ಹಾಕಬೇಕು. ಅದು ಇವಾಗ ಹಾಕೋಕ್ಕಾಗಲ್ಲ, ಯಾಕಂದರೆ ಸ್ನಾನ ಮಾಡಿಲ್ಲ. ನಾನು ಇನ್ನೂ ಈ ಪರಿಸ್ಥಿತಿಲಿದ್ದೀನಿ. ಈಗ ಸಮಯ ಬಂದು 6:12. ಸೊ ಕಸ ಎಲ್ಲ ಕ್ಲೀನಾಗಿ ಗುಡಿಸಿದ್ದೀನಿ, ವೇಸ್ಟ್ ಎಲ್ಲ ಆಚೆಗಡೆ ಹಾಕಿದ್ದೀನಿ. ಮನೆ ಅದೇ ರೂಮ್ ಒರೆಸೋದೊಂದು ಬಾಕಿ. ಒರೆಸ್ಬೋದಾ ಏನೋ ಗೊತ್ತಿಲ್ಲ, ಬಟ್ ಆದರೂ ಒರೆಸ್ಬಿಡೋಣ ಅಂತ. ಯಾಕಂದರೆ ಆಮೇಲೆ ಎಲ್ಲ ಜರುಗ್ಸೋಕ್ಕಾಗಲ್ಲ. ಸೊ ಅದೊಂದು ಒರೆಸ್ಬಿಟ್ಟು ಆಮೇಲೆ ಸೆಟಪ್ ಮಾಡ್ತೀನಿ.
ಈಗ ಈ ಪೊಸಿಷನಲ್ಲಿದೆ, ಮಂಚನ ಈ ಕಡೆಗೆ ಹಾಕಿದ್ದೀನಿ. ಸೊ ಈ ಬೀರನ್ನ ಅಲ್ಲಿಗೆ ತಳ್ಳೋಣ, ಇಲ್ಲೊಂದು ಸ್ವಲ್ಪ ಜಾಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಡೋರ್ ಕ್ಲೋಸ್ ಆಗುತ್ತಾ ಆಗಲ್ವಾ ಅಂತ ಚೆಕ್ ಮಾಡಿದೆ, ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ, ದೇರ್ ಇಸ್ ನೋ ಇಶ್ಯೂ. 1 ಗಂಟೆ ಆಗಿದೆ ಗೈಸ್, ಇನ್ನೂ ಮಾಡ್ತಾನೆ ಇದ್ದೀನಿ. ಸ್ವಲ್ಪ ಲೇಜಿ ನಾನು, ವೀಡಿಯೋಸ್ ನೋಡಿಕೊಂಡು ವ್ಲಾಗ್ ನೋಡಿಕೊಂಡು ಮಾಡ್ತಾ ಇದ್ದೀನಿ. ಬ್ಲಾಗರ್ ಆಗಿ ನೀನೇ ಬ್ಲಾಗ್ ನೋಡ್ತೀಯ ಅಂತೀಯ, ನೋಡಲೇಬೇಕು ಗೈಸ್. ನಾನು ಬ್ಲಾಗರ್ ಆಗಿದ್ರು ಕೂಡ ಇನ್ನೊಬ್ರು ಬ್ಲಾಗರ್ ನೋಡ್ತೀನಿ, ಲೈಕ್ ಮಾಡ್ತೀನಿ, ಕಮೆಂಟ್ ಮಾಡ್ತೀನಿ. ನಾನು ಆ ಥರನೇ ಗೈಸ್. ನಮ್ಮ ಕನ್ನಡ ಬ್ಲಾಗರ್ಸ್ ತುಂಬ ಮೇಲಕ್ಕೆ ಹೋಗ್ಬೇಕು. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ನಾನು ಅವರಷ್ಟು ಎಫರ್ಟ್ ಆಗ್ತಾ ಇಲ್ಲ, ಅವರಷ್ಟು ಕನ್ಸಿಸ್ಟೆನ್ಸಿ ಇಲ್ಲ, ಅವರಷ್ಟು ಡಿಸಿಪ್ಲಿನು ಇಲ್ಲ. ಆದರೂ ಬೇರೆಯವ್ರದ್ದನ್ನ ಯಾವತ್ತೂ ಸಪೋರ್ಟ್ ಮಾಡ್ತೀನಿ. ನಾನು ವ್ಲಾಗ್ ನೋಡೋದು ನಂಗೆ ಸ್ವಲ್ಪ ಇಷ್ಟ. ಬರೀ ಇನ್ಸ್ಟಾಗ್ರಾಮ್ ಹಿಂಗೆ ಸ್ಕ್ರೋಲ್ ಮಾಡೋದು ನಂಗೆ ಜಾಸ್ತಿ ಇಷ್ಟ ಇಲ್ಲ. ವ್ಲಾಗ್ ನೋಡ್ತಾ ಇರ್ತೀನಿ ಬೇಕಾದರೆ. ಸೊ ಇವಾಗ ಇಲ್ಲಿಗಾಗಿದೆ. ನಮ್ಮ ಇಂಡಿಯಾ ಮತ್ತು ಶ್ರೀಲಂಕಾ ಮ್ಯಾಚ್ ಬೇರೆ ನಡೀತಾ ಇದೆ, 1 ವಿಕೆಟ್ ಆಗಿದೆ. ಇವತ್ತು ಮ್ಯಾಚ್ ಇದೆ ಅಂತಲೇ ಗೊತ್ತಿರಲಿಲ್ಲ, ಟಕ್ಕಂತ ಹೈಲೈಟ್ಸ್ ಬಂತು. ನೋಡಿದ್ರೆ ಅಭಿಷೇಕ್ ಶರ್ಮಾ ಮತ್ತೆ ಚಾರ್ಜ್ 12 ಬಾಲ್ಗೆ 55. ಸೋನಿ ಟಿವಿಲಿ ನಂದು 5 ನಿಮಿಷ ಫ್ರೀ ಇದೆ, ಅದನ್ನು ನೋಡ್ಕೊತೀನಿ, ಇದು ನನಗೆ ಜರುಗಿಸ್ತೀನಿ. ಸೊ ಫೈನಲ್ ಔಟ್ಪುಟ್ ಆಚೆ ಕಡೆ ಎಲ್ಲ ಹಂಗೆ ಇದೆ, ಲೈಟ್ ಹಾಕಿಲ್ಲ. ಎಲ್ಲ ಮೇಲೆ ನೋಡ್ಬಿಟ್ಟು ಇದೇನು ಕಸ ಹಿಂಗೆ ಅಂಟ್ಕೊಂಡವನೆ ಅಂತ ಅಂತಾರೆ ಅಂತ ಅಂದ್ಬಿಟ್ಟು ಆಚೆ ಕಡೆ ಲೈಟ್ ಹಾಕಿಲ್ಲ. ಸೊ ಇದನ್ನ ಅಲ್ಲಿಗೆ ಶಿಫ್ಟ್ ಮಾಡ್ತೀನಿ. ಸ್ಟೋರೇಜ್ ಫುಲ್ ಅಂತ ಬರ್ತಾಯಿತ್ತು. ಏನೇನು ಜಾಸ್ತಿ ಆಯ್ತು ನೋಡೋಕ್ಕೆ ಅಂತ ಹೋದರೆ, ಇನ್ಸ್ಟಾಗ್ರಾಮ್ 3GB, ಯೂಟ್ಯೂಬ್ 3GB, ಯೂಟ್ಯೂಬ್ ಸ್ಟುಡಿಯೋ 3GB, ಆಮೇಲೆ ಫೋಟೋ 6 ಅಲ್ಲ 50GB ಎಲ್ಲನೂ ಅನ್ಇನ್ಸ್ಟಾಲ್ ಮಾಡ್ಬಿಟ್ಟೆ. ಈಗ ಸ್ವಿಚ್ ಆನ್ ಮಾಡ್ಬಿಟ್ಟು ಎಲ್ಲನೂ ಇನ್ಸ್ಟಾಲ್ ಮಾಡ್ತೀನಿ. ಕ್ರೋಮ್ ಯೂಸೇ ಮಾಡಲ್ಲ ನಾನು. ಕ್ರೋಮ್ ಅದು ಎಷ್ಟು GB ಇದೆ. ಸೊ ಅದೆಲ್ಲ ಅನ್ಇನ್ಸ್ಟಾಲ್ ಮಾಡ್ಬಿಟ್ಟು ಮತ್ತೆ ಇನ್ಸ್ಟಾಲ್ ಮಾಡ್ತೀನಿ. ಏನಾಗುತ್ತೆ ನೋಡೋಣ ಗೈಸ್. ಅಭಿಷೇಕ್ ಶರ್ಮಾ ಏನು ಗೈಸ್ ಬ್ಯಾಟಿಂಗ್ ಆಡ್ತಾ ಇರೋದು, 25 ಬಾಲ್ಗೆ ಅಲೆ 50. ಇಂಡಿಯನ್ ಓಪನರ್ಸಲ್ಲಿ ನಾನು ಎಲ್ಲರನ್ನೂ ಎಲ್ಲರೂ ಕಂಪೇರ್ ಮಾಡ್ತಾರೆ. ವಿರಾಟ್ ಕೊಹ್ಲಿನ ಇವಾಗ ಶುಭಮ್ ಗಿಲ್ಗೆ ಕಂಪೇರ್ ಮಾಡ್ತಾ ಇರೋದು. ಆದರೂ ನೋಡಿ, ನಂಬರ್ 3 ಯಾರು ಅಂದರೆ 1 ವಿಕೆಟ್ ಬಿದ್ದಾದ್ಮೇಲೆ ಯಾರು ಬರ್ತಾರಲ್ಲ ಅವ್ರು ಯಾರು ಕಚ್ಕೊತಾ ಇಲ್ಲ, ಎಲ್ಲ ಸ್ಟ್ರಗಲ್ ಪಡ್ತಾ ಇದ್ದಾರೆ. ಇವನ್ ಸೂರ್ಯಕುಮಾರ್ ಯಾದವ್ ಕೂಡ. ಓಪನಿಂಗ್ ಬ್ಯಾಟ್ಸ್ಮನಲ್ಲಿ ಗೈಸ್, ಆ ಓಪನಿಂಗ್ ಪೇರ್ ಏನಿದೆಯಲ್ಲ ಇಂಡಿಯಾಗೆ, ಅದೇನೋ ಗೊತ್ತಿಲ್ಲ. ಇಂಡಿಯಾಗೆ ಅವ್ರು ಬಂದಿದ್ದ ಲೆಕ್ಕ ಇಲ್ಲ, ಅವರಿಂದ ಇಂಡಿಯಾಗೆ ಲೆಕ್ಕ ಗೊತ್ತಿಲ್ಲ. ಅವಾಗಿಂದ ನೋಡಿ ನೀವು, ಸೌರವ್ ಗಂಗೂಲಿ ಕಡಾಕ್ ಬ್ಯಾಟ್ಸ್ಮನ್ ಒಬ್ಬರಿದ್ದೇ ಇರ್ತಾರೆ. ಅದ್ರ ನೆಕ್ಸ್ಟು ಸೆಹ್ವಾಗ್, ಸಚಿನ್, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಆಮೇಲೆ ರೋಹಿತ್ ಶರ್ಮಾ, ಶಿಖರ್ ಧವನ್ ಎಲ್ಲ ದಂತಕತೆ ಮಾಡಿರೋರೆ ಗೈಸ್. ಇವಾಗ ಶುಭಮ್ ಗಿಲ್ಲು, ಅಭಿಷೇಕ್ ಶರ್ಮಾ ಮಾತ್ರ ಸಿಂಗಲ್ ಆಡೋದೇ ಕಮ್ಮಿ. ನಾನು ಕಂಪೇರ್ ಮಾಡೋದು ಅಭಿಷೇಕ್ ಶರ್ಮಾನ ಯಾರಿಗೆ ಅಂದರೆ ವೀರೇಂದ್ರ ಸೆಹ್ವಾಗ್ಗೆ. ಫಿಯರ್ಲೆಸ್ ಬ್ಯಾಟಿಂಗ್, ಫಿಯರ್ಲೆಸ್ ಬಾಲ್ ಒಂದಿಂದನೇ. ಅವ್ರದ್ದು ಆತ್ಮಹತ್ಯೆ ಆಯಿತು ಅಂದರೆ ನನಗೆ ಅಲ್ಲಿಂದ ಮೂವ್ಮೆಂಟ್ ಮಾಡೋಕ್ಕಾಯ್ತಲ್ಲ, ಅದನ್ನ ಹಿಂಗೆ ತಿರುಗಿಸಿ ಅದನ್ನ ಅಲ್ಲಿಗೆ ಸೆಟ್ಲು ಮಾಡಿದ್ರೆ ಏನೋ ಒಂದು ಸ್ವಲ್ಪ ಸ್ಪೇಸ್ ಆ ಕಡೆ ಉಳ್ಕೊಳ್ಳುತ್ತೆ. ಇದು ಹಿಂಗಾಗುತ್ತೆ, ಪರವಾಗಿಲ್ಲ. ಕಷ್ಟಪಡ್ತಾ ಇದ್ದೀನಿ, ಸಾಯ್ತಾ ಗೈಸ್. ಫೈನಲಿ ಅದನ್ನ ಹಿಂಗೆ ತಿರುಗಿಸಿದೆ. ಈಗ ಎಂಡಿಗೆ ತಿರುಗಿಸಿ ಇದನ್ನೆಲ್ಲ ಹಾಕಿದ್ರೆ ಇಷ್ಟು ಸ್ಪೇಸ್ ಸಿಗುತ್ತೆ. ಸೊ ಕೆಳಗಡೆ ಎಲ್ಲ ಹಾಕಿ ಕ್ರೇಜಿನ ಅಲ್ಲಿಗೆ ಎಂಟು ಮಾಡಬೇಕು ಅಂತ ನನ್ನ ಪ್ಲ್ಯಾನು. ಏನು ತಲೆ ಈ ಕಡೆ ಹಾಕ್ತಾ ಇದ್ದೀನಿ ಅಂತ, ಒಂದು ಸೂರ್ಯದೇವನಿಗೆ ಕಾಲು ತೋರಿಸ್ಬಾರ್ದಂತೆ. ಸೊ ಸೂರ್ಯದೇವನ್ ಕಾಲು ತೋರ್ಸೋಕ್ಕೂ ಆಗಲ್ಲ, ಇದು ಈ ಕಡೆ ಇರುತ್ತೆ. ಸೊ ಬತ್ಲು ಮನೆ ಟಾಯ್ಲೆಟ್ ಈ ಕಡೆ, ಇಷ್ಟು ದಿವಸ ಇದು ಈ ಕಡೆ ಇತ್ತು, ಅದಕ್ಕೆ ಮೋಸ್ಟ್ಲಿ ದುಡ್ಡು ಬತ್ತಾರಲಿಲ್ಲ, ನನಗೆ ದುಡ್ಡೇ ಇಲ್ಲ, ಅದಕ್ಕೋಸ್ಕರ ಅದು ಈ ಕಡೆ ಇತ್ತು ಅಂತ ಬತ್ತಾರಲಿಲ್ಲ. ಇವಾಗ ಈ ಕಡೆ ಹಾಕ್ತಾ ಇದ್ದೀನಿ, ಇನ್ಮೇಲಿಂದ ದುಡ್ಡು ಬರ್ಬೋದು, ಆಮೇಲೆ ಚೆನ್ನಾಗಿ ನಿದ್ದೆನೂ ಬರ್ಬೋದು, ಎಲ್ಲ ಕೆಲಸಗಳು ಕರೆಕ್ಟಾಗಿ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಸೂರ್ಯದೇವನಿಗೆ ಯಾವತ್ತೂ ಕಾಲು ತೋರಿಸ್ಬಾರ್ದಂತೆ. ನಮ್ಮಪ್ಪ ಹಿಂಗೆ ಮಲ್ಕೋ ಇದೇನೋ ಅದೇನೋ ಅಂತ ಇದ್ರು ನಮ್ಮಪ್ಪ. ನಮ್ಮ ಅಪ್ಪನಿಗೋಸ್ಕರನೇ ನಾನು ಇದನ್ನ ಚೇಂಜ್ ಮಾಡಿದೆ ಎಲ್ಲನೂ. ಆದರೆ ಯಾಕೋ ನನಗೆ ಅದು ಚೇಂಜ್ ಮಾಡೋದಕ್ಕಿಂತ ಸರಿ ಆಗ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತೈತೆ. ಅದಕ್ಕೋಸ್ಕರ ನಾನು ಮತ್ತೆ ಚೇಂಜ್ ಮಾಡ್ತಾ ಇದ್ದೀನಿ. ಆದರೆ ಅವಾಗ ಯಾವಾಗ ಒಂಥರನೂ ಅಲ್ಲ, ಬೇರೆ ಇನ್ನೊಂಥರ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಸೊ ಮುಂದೆ ಯಾವುದೋ ಒಂದು ವೀಡಿಯೋಸ್ಗಳಿಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಇದನ್ನ ಈ ಕಡೆ ಇಡ್ತಾ ಇದ್ದೀನಿ ಗೈಸ್. ಫೈನಲಿ ಬೀರು ಅಲ್ಲಿಗೆ ಫಿಟ್ ಆಯಿತು, ಜಾಗ ಅಷ್ಟು ಫ್ರೀ ಆಯಿತು. ಬಟ್ ಮ್ಯಾಟ್ರ್ ಏನಂದರೆ ಮಂಚ ಸೈಡ್ ಸೊಟ ಆಗ್ಬಿಟ್ಟೈತೆ ಗೈಸ್. ನೋಡಿ, ಅದು ಕ್ಲೀನಾಗಿ ಅಲ್ಲಿ ಹೋಗ್ಬೇಕು ಅಂತಂದರೆ ಆ ಪಿಲ್ಲರು ಅಡ್ಡ ಬರ್ತೈತೆ. ಅದಕ್ಕೆ ನಾನು ಏನು ಮಾಡೋಣ ಅಂತಿದ್ದೀನಿ ಅಂದರೆ ಪ್ಲ್ಯಾನು, ಆ ಪಿಲ್ಲರ್ನ ಹೊಡೆದಾಕ್ಬಿಡೋಣ ಅಂತಿದ್ದೀನಿ. ನೀವೇನಂತೀರಾ?
ಗೈಸ್ ಮೇಲ್ಗಡೆ ಎಷ್ಟೈತೆ ಗೊತ್ತಾ ಲೀಡು, ಲೀಡ್ ಅಂತೀನಿ ಲೋಡು. 1500 ಲೀಟರ್ ಟ್ಯಾಂಕ್ ಒಂದು, ಇನ್ನೊಂದು ಟ್ಯಾಂಕು. ನಾನು ಬೇರೆ ಎಕ್ಸ್ಟ್ರಾ ಮರಗಳೆಲ್ಲ ಹಾಕಿರೋದಕ್ಕೆ ಇದೇ ಒಂಥರ ಅವಾಗವಾಗ ಡೌನ್ ಹಿಂಗೆ ಡೌನ್ ಆಗಿರೋ ಥರ ಭಯ ಇದೆ. ಈ ಪಿಲ್ಲರ್ ಏನಾದರೂ ಒಡೆದಾಕ್ಬಿಟ್ರೆ ರೂಮ್ ಒಳಗಡೆನೇ ಸಮಾಧಿ ಆಗೋಯ್ತೀನಿ ನಾನು. ಅದಕ್ಕೆ ಅಂತ ದುಸ್ಸಾಹಸ ಕೈ ಹಾಕೋದು ಬೇಡ. ನನಗೆ ಡೋರ್ ಕ್ಲೋಸ್ ಆಗುತ್ತೋ ಆಗೋದಿಲ್ಲ ಅನ್ನೋದೊಂದು ಭಯ ಇತ್ತು. ಬಟ್ ಕ್ರಾಸ್ ಹಾಕಿದ್ರು ಕೂಡ ಆಗ್ತಾಯಿದೆ. ನೋಡೋಕ್ಕೆ ಚೆನ್ನಾಗಿಲ್ಲ ಆ್ಯಕ್ಚುಲಿ. ಅಂದರೆ ಒಳಗಡೆ ಹಿಂಗೆ ಬರ್ತಾನೆ ಇಷ್ಟು, ಆಮೇಲೆ ಅದು ಸ್ವಲ್ಪ ಕ್ರಾಸು, ಸೊ ಈ ಥರ ಇದೆ. ಸ್ಪೇಸ್ ಇಲ್ಲ ಅಷ್ಟೊಂದು. ಬಟ್ ಆದರೆ ಇದೆ, ಈ ಮಂಚದಿಂದನೇ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು. ಮಂಚ ಇಲ್ಲದೆ ಹೋಗಿದ್ದಿದ್ರೆ ಆರಾಮಾಗಿ ಇಲ್ಲಿಯೇ ಹಾಸಿಗೆ ಹಾಕೊಂಡು ಇಷ್ಟು ಸ್ಪೇಸ್ ಸಿಕ್ಕಿರೋದು. ಬಟ್ ಇವಾಗ ನನಗೆ ಅಷ್ಟು ರೂಮ್ ಸ್ಪೇಸ್ ಇಟ್ಕೊಂಡು ನಾನೇನು ಪ್ರಯೋಜನ, ನಾನು ಒಬ್ಬನೇ ಇರೋದಲ್ವಾ. ಸೊ ಮಂಚ ಇರಲಿ ಅಂತ ಅದನ್ನು ಆಚೆ ಹಾಕ್ಬಿಟ್ರೆ ಮಂಚನೇ ಹಾಳಾಗ್ಬಿಡುತ್ತೆ. ಆಮೇಲೆ ನಮ್ಮ ಕ್ರೇಜಿ ಸುಮ್ಮನೆ ಬಿಡೋನಲ್ಲ, ಅದ್ರ ಮೇಲೆ ಮಲಗಿ ಇದು ಮಾಡ್ಬಿಡ್ತಾನೆ. ಈಗ ಅವನು ಒಳಗಡೆ ಬಂದು ಅವ್ನು ಮಲ್ಕೊಳಕ್ಕೂ ಎಂಟ್ರಿ ಇಲ್ಲದೆ ಮಾಡ್ಬಿಟ್ಟಿದ್ದೀನಿ. ಇದನ್ನು ಒಂದು ಸ್ವಲ್ಪ ಹಿಂಗೇನಾದರೂ ಮುಂದೆ ಎಳ್ಕೊಂಬಿಟ್ಟ ಅಂತಂದರೆ ಕ್ರೇಜಿ ಬರೋಕ್ಕೆ ಆಗಲ್ಲ. ಇದ್ರ ಕೆಳಗಡೆ ಎಲ್ಲ ಸಾಮಾನು ಇಟ್ಬಿಡ್ತೀನಿ. ಅಯ್ಯೋ ಕ್ಯಾಮ್ರಾ ಇಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ, ಸಾರಿ. ಸೊ ಇಲ್ಲಿ ಎಲ್ಲ ಕೆಲವೊಂದು ಐಟಮ್ಸ್ ಇಟ್ಕೊಂಡ್ಬಿಡ್ತೀನಿ. ನನಗೇನಂದರೆ ಇಲ್ಲಿ ವೀಡಿಯೋ ಮಾಡೋಕ್ಕೆ ನನಗೆ ಸ್ಪೇಸ್ ಬೇಕಾಗಿತ್ತು. ಸೊ ಹಿಂಗೂ ಮಾಡ್ಕೊಬೋದು, ಇವಾಗ ವೀಡಿಯೋ ಹಿಂಗೂ ಮಾಡ್ಕೊಬೋದು. ಇಲ್ಲಿ ಬೆಳಕಿದೆ, ಈ ಕಡೆಯೂ ಬೆಳಕಿರುತ್ತೆ. ಸೊ ಸ್ವಲ್ಪ ಅಂದರೆ ಒಳಗಡೆನೇ ಮಾಡ್ಕೊಬೋದು. ಮಿರರ್ ತೋರಿಸ್ತೀನಿ, ಈ ಥರ ಒಂದು ವೀಡಿಯೋ ಮಾಡ್ಕೊಬೋದು. ಆರಾಮಾಗಿ ನಿಂತ್ಕೊಂಡು ಸ್ಪೇಸ್ ಇರುತ್ತೆ ನನಗೆ. ಬಟ್ ಆದರೆ ಇದು ಸೊಟ್ಟ ಇದೆ ಬಿಡಿ, ನಾನೇ ತಾನೇ ಇರೋದು ರೂಮಲ್ಲಿ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸೊ ನನಗೆ ಇದ್ರ ಗಾಳಿ ಇಂಪಾರ್ಟೆಂಟು. ಇಲ್ಲಿಗೆ ಇದು ಇಲ್ಲಿಗೆ ಇದಾಕ್ಬಿಡೋಣ ಅಂತಂದರೆ ಆಗಲ್ಲ, ಇದು ಕ್ಲೋಸ್ ಆಗಿಬಿಡುತ್ತೆ. ನನಗೆ ಈ ಗಾಳಿಗಿಂತ ಇಲ್ಲೇನು ಗಾಳಿ ಬರಲ್ಲ, ಈ ಗಾಳಿಗಿಂತ ಈ ಗಾಳಿನೇ ಇಂಪಾರ್ಟೆಂಟು. ನೋಡಿ ಹಿಂಗೆ ಬರ್ತಾ ಇದೆ ಗಾಳಿ. ಸಾಕು ಗೈಸ್, ಫೈನಲಿ ಯಾವುದ್ಯಾವ್ದು ಒಳಗಡೆ ಹಾಕಬೇಕು ಅದೆಲ್ಲ ಹಾಕಾಯಿತು. ಸೊ ಹೆಂಗೋ ಒಂದು ಅರೇಂಜ್ ಮಾಡಿದ್ದೀನಿ. ಈಗ ಹಾಸಿಗೆ ಹಾಕೊಂಡು ನಿದ್ರೆ ಮಾಡಿದ್ರೆ ಹೆಂಗೆ ಬರುತ್ತೆ ನಿದ್ದೆ ಅಂದರೆ, ಟೈಮ್ ಆ್ಯಕ್ಚುಲಿ ಎಷ್ಟು ಗಂಟೆ ಗೊತ್ತಾ? 12 ಗಂಟೆ ಆಗೈತೆ ಗೈಸ್. ಮುಖ ತೊಳ್ಕೊ ಬಂದಾಯಿತು, ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಒಂದು ರೇಂಜಿಗೆ ಬೆಡ್ನ ಸೆಟಪ್ ಮಾಡಿದ್ದೀನಿ ನೋಡಿ. ಕ್ರಾಸ್ ಆಗೈತೆ ಕಾಲಾದ್ರೆ ಒಂದು ಒಚ್ಕೊಳ್ಳೋದಕ್ಕೆ ಏನಿಲ್ಲ ಗೈಸ್.